Hello, dear students. Welcome to Learning Management System in short LMS, launched by Department of Collegiate and Technical Education. As a part of LMS, you are learning the subject Computer Organization with the subject code 15CS32T. Dear students, you are learning Unit 2, that is Machine Instructions and Programs. Till now, you have completed 4 sessions. Now, let us move on to the fifth session. In this session, we are going to cover three topics: instruction execution, straight line sequencing, and the need for branching. To proceed to the session, I will try to know how much you have learned from the previous sessions, and I want to revise few points for the better understanding of the current session. I will just try to repeat the points what are mentioned on this slide, then we will elaborate one by one in detail. Load and store are the two basic memory operations. Instruction needs to be stored in memory before execution. Instruction should perform four types of operations. And finally, instructions are represented by RTN and ALL notations. Now let us see one by one. Load and store are the two basic memory operations. Load is nothing but copying the content of memory location to the processor, and store is nothing but copying the content of processor register to the specific memory locations. One important point here is load and store are two separate instructions, but modern day processors won't use these two separate instructions. Instead of this, they will use only one instruction called move. About move instruction in detail, we'll learn in the coming topics of this session. Depending upon the position of the operand, whether it is a memory location or whether it is a processor register, that is the first operand in the move instruction, will decide whether it is a load and store. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಸೆಷನ್ 5 ಅಲ್ಲಿ ಇದ್ದೀವಿ. ಇದರಲ್ಲಿ 3 ಟಾಪಿಕ್ಸ್ ನಾವು ಕಲಿತಾ ಇದ್ದೀವಿ. ಆ 3 ಟಾಪಿಕ್ಸ್ ಕಲಿಯೋದಕ್ಕಿಂತ ಮುಂಚೆ ನಾನು ಒಂದು ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ರಿವೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಲೋಡ್ ಮತ್ತೆ ಸ್ಟೋರ್. ಇದು ಎರಡು ಬೇಸಿಕ್ ಮೆಮೊರಿ ಆಪರೇಷನ್ಸ್, ಮೆಮೊರಿ ಮೇಲೆ ಮಾಡುವಂತ ಆಪರೇಷನ್ಸ್. ಲೋಡ್ ಅಂತ ಹೇಳಿದ್ರೆ ನಿಮ್ಮ ಮೆಮೊರಿ ಲೊಕೇಶನ್ ಅಲ್ಲಿ ಇರುವಂತ ಕಂಟೆಂಟ್ ನ ತಗೊಂಡು ಹೋಗ್ಬಿಟ್ಟು ಪ್ರೊಸೆಸರ್ ರಿಜಿಸ್ಟರ್ ಅಲ್ಲಿ ಇಡಬೇಕು. ಸ್ಟೋರ್ ಅಂತ ಹೇಳಿದ್ರೆ ಪ್ರೊಸೆಸರ್ ರಿಜಿಸ್ಟರ್ ಅಲ್ಲಿ ಇರುವಂತ ಕಂಟೆಂಟ್ ನ ತಗೊಂಡು ಹೋಗ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನ್ ಅಲ್ಲಿ ಇಡೋದು. ಮಾಡರ್ನ್ ಡೇ ಪ್ರೊಸೆಸರ್ಸ್ ಲೋಡ್ ಮತ್ತೆ ಸ್ಟೋರ್ ಅಂತ ಎರಡು ಸಪರೇಟ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡುವುದಿಲ್ಲ. ಅದ್ರ ಬದಲಾಗಿ ಒಂದು ಸಿಂಗಲ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ತವೆ, ಅದನ್ನ ಮೂವ್ ಅಂತ ಹೇಳ್ತೀವಿ. ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ನೀವು ಕಲ್ತಿದ್ದೀರಾ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇನ್ಸ್ಟ್ರಕ್ಷನ್ ಇರುತ್ತೆ, ಅದನ್ನ ನಾವು ಆಪ್ ಕೋಡ್ ಅಂತ ಹೇಳ್ತೀವಿ, ನಥಿಂಗ್ ಬಟ್ ಆಪರೇಷನಲ್ ಕೋಡ್. ಆಮೇಲೆ ಆಪರೆಂಟ್ಸ್ ಇರ್ತವೆ, ಫಸ್ಟ್ ಆಪರೆಂಟ್, ಸೆಕೆಂಡ್ ಆಪರೆಂಟ್, ಥರ್ಡ್ ಆಪರೆಂಟ್, ಈ ತರ. ನಾವು ಕಾಮನ್ಲಿ ಯೂಸ್ ಮಾಡುವಂತ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಒಂದು ಆಪ್ ಕೋಡ್ ಇರುತ್ತೆ ಫಸ್ಟ್, ಆಮೇಲೆ ನೆಕ್ಸ್ಟ್ ಫಸ್ಟ್ ಆಪರೆಂಟ್, ಆಮೇಲೆ ಸೆಕೆಂಡ್ ಆಪರೆಂಟ್ ಇರುತ್ತೆ. ಈಗ ಫಸ್ಟ್ ಆಪರೆಂಡ್ ಅದು ಪ್ರೊಸೆಸರ್ ರಿಜಿಸ್ಟರ್ ಏನ್ ಮೆಮೊರಿ ಲೊಕೇಶನ್, ಇದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ, ಅದು ಲೋಡ್ ಆಪರೇಷನ್ ಮತ್ತೆ ಸ್ಟೋರ್ ಆಪರೇಷನ್ ಅಂತ. ಇವನ್ ಸಿಂಪಲ್ ರಿಯಲ್ ಟೈಮ್ ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಮನೆ, ಅದನ್ನ ನೀವು ಮೆಮೊರಿ ಅನ್ಕೊಂಡ್ಬಿಡಿ. ಅಲ್ಲಿ ಏನ್ ಮಾಡ್ತೀರಾ, ಸಾಕಷ್ಟು ವಸ್ತುಗಳನ್ನ ನೀವು ಇಟ್ಟಿರ್ತೀರಾ. ಒಂದು ಲಾರಿ, ಆ ಲಾರಿ ಅದನ್ನ ಒಂದು ಪ್ರೊಸೆಸರ್ ಅನ್ಕೊಳ್ಳಿ. ಅದರಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಸಾಮಾನು ನೀವು ಇಡೋದಕ್ಕೆ ಆಗೋದಿಲ್ಲ. ಸಣ್ಣದಿತ್ತು ಅಂದ್ರೆ ಇಡಬಹುದು, ಬಟ್ ದೊಡ್ಡದಿತ್ತು ಅಂತ ಹೇಳಿದ್ರೆ ಇಡೋದಕ್ಕೆ ಆಗೋದಿಲ್ಲ. ಈಗ ನೀವು ಮನೆಯಲ್ಲಿ ಇರುವಂತ ಸಾಮಾನು ಈಗ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಸಾಮಾನು 1 by 1 ಮನೆಯಿಂದ ತಗೊಂಡು ಹೋಗ್ಬಿಟ್ಟು ನೀವು ಲಾರಿಯಲ್ಲಿ ಲೋಡ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಲೋಡಿಂಗ್ ಅಂತ ಹೇಳ್ತೀವಿ. ಇಸ್ ನಥಿಂಗ್ ಬಟ್ ಲೋಡ್. ಲಾರಿಯಲ್ಲಿ ಇರುವಂತ ಸಾಮಾನು ತಗೊಂಡೋಗ್ಬಿಟ್ಟು ಮನೆಯಲ್ಲಿ ನೀವು ಇದನ್ನ ಮಾಡಿದ್ರೆ ಅದನ್ನ ನಾವು ಅನ್ಲೋಡ್ ಅಂತ ಹೇಳ್ತೀವಿ ಕಾಮನ್ ಟರ್ಮ್ಸ್ ಅಲ್ಲಿ. ಬಟ್ ಈ
ನಾವು ಇಲ್ಲಿ ಅದನ್ನು ಸ್ಟೋರ್ ಅಂತ ಹೇಳ್ತೀವಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್, ಇನ್ಸ್ಟ್ರಕ್ಷನ್ ನೀಡ್ಸ್ ಟು ಬಿ ಸ್ಟೋರ್ಡ್ ಇನ್ ಮೆಮೊರಿ ಬಿಫೋರ್ ಎಕ್ಸಿಕ್ಯೂಷನ್. All the modern day processors uses stored program concept proposed by John von Neumann. If you want to execute an instruction, then it has to be brought into the memory before execution. Here, memory is nothing but your RAM or the primary memory. ಅಂದ್ರೆ ಏನರ್ಥ, ನೀವು ಯಾವುದೋ ಒಂದು ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ವಿಲ್ ಸಿ ಇನ್ ದ ಸೆಷನ್. ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಫಸ್ಟ್ ಮೆಮೊರಿಯಲ್ಲಿ ಇರಬೇಕು. ಮೆಮೊರಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ಇನ್ಸ್ಟ್ರಕ್ಷನ್ ಎಲ್ಲಾದ್ರೂ ಇರಲಿ, ಹಾರ್ಡ್ ಡಿಸ್ಕ್ ಅಲ್ಲಿ ಇರಲಿ, ಎಲ್ಲಾದ್ರೂ ಇರಲಿ, ಅದು ಫಸ್ಟ್ ಮೆಮೊರಿಗೆ ಬರಬೇಕು. ಮೆಮೊರಿಯಿಂದ ಅದು ಪ್ರೊಸೆಸರ್ ಅದನ್ನ ತಗೊಂಡ್ಬಿಟ್ಟು ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್, ಇನ್ಸ್ಟ್ರಕ್ಷನ್ ಶುಡ್ ಪರ್ಫಾರ್ಮ್ 4 ಟೈಪ್ಸ್ ಆಫ್ ಆಪರೇಷನ್ಸ್. ಒಂದು ಆರ್ಕಿಟೆಕ್ಚರ್ 4 ಟೈಪ್ಸ್ ಆಫ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದಕ್ಕೆ ಒಂದು set of instructions na ಕೊಡಬೇಕಾಗ್ತದೆ. So first category is data transfer between the processor and the memory. ಅಂದ್ರೆ ಪ್ರೊಸೆಸರ್ ಮತ್ತೆ ಮೆಮೊರಿ ಮಧ್ಯೆ ಡೇಟಾ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್, ಇನ್ಪುಟ್ ಔಟ್ಪುಟ್ ಟ್ರಾನ್ಸ್ಫರ್ಸ್. ಇನ್ಪುಟ್ ಡಿವೈಸ್ ಇಂದ ಏನಾದರೂ ಡೇಟಾ ತಗೊಂಡ್ರೆ ಇಲ್ಲ ಔಟ್ಪುಟ್ ಮಾಡಿದ್ರೆ ಡಿಸ್ಪ್ಲೇ ಆರ್ ಪ್ರಿಂಟರ್ ಮಾಡಿದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರಬೇಕು. ಆಮೇಲೆ ಪ್ರೋಗ್ರಾಮ್ ಕಂಟ್ರೋಲ್ ಮತ್ತೆ ಸೀಕ್ವೆನ್ಸಿಂಗ್. ಈಗ ಬರುವಂತ ಸೆಷನ್ ಅಲ್ಲಿ ನಾವು ನೋಡ್ತೀವಿ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಂದ್ರೆ ಏನು, ಪ್ರೋಗ್ರಾಮ್ ಕಂಟ್ರೋಲ್ ಅಂದ್ರೆ ಎಂಟೈರ್ ಪ್ರೋಗ್ರಾಮ್ ಹೇಗೆ ಎಕ್ಸಿಕ್ಯೂಟ್ ಆಗಬೇಕು, ಯಾವ್ದಾದ್ಮೇಲೆ ಯಾವ ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಆಗಬೇಕು, ಅದ್ರ ಬಗ್ಗೆನೂ ಕೂಡ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಮತ್ತೆ ಲಾಜಿಕ್ ಆಪರೇಷನ್ಸ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಲಾಜಿಕ್ ಗೇಟ್ಸ್, ಆಂಡ್ ಆರ್ ನಾಟ್, ಈ ತರ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಆರ್ಕಿಟೆಕ್ಚರ್ ಇನ್ಸ್ಟ್ರಕ್ಷನ್ಸ್ ನ ಸಪೋರ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, instructions are represented by 2 notations. One is RTL, ಅದನ್ನ ನಾವು ರಿಜಿಸ್ಟರ್ ಟ್ರಾನ್ಸ್ಫರ್ ನೊಟೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ನೊಟೇಷನ್ ALN ಅಂತ ಹೇಳ್ತೀವಿ. ಸೊ ಇದೆರಡು ನೊಟೇಷನ್ಸ್ ನಾವು ಬರುವಂತ ಒಂದು ಎಕ್ಸಾಂಪಲ್ ನಾವು ಯೂಸ್ ಮಾಡ್ತೀವಿ. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್ ಒನ್ ಬೈ ಒನ್. ಹೋಪ್ ಯು ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್. ಲೆಟ್ ಅಸ್, ಇಟ್ ವಿಲ್ ಮೇಕ್ ಯು ಈಸಿ ಟು ಪ್ರೊಸೀಡ್ ಟು ದ ಸೆಷನ್. Now let us learn what is instruction execution. The process of carrying out an instruction is called instruction execution. Instruction execution ಯಾರು ಮಾಡ್ತಾರೆ? ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡೋದು ಪ್ರೊಸೆಸರ್. ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಪ್ರೊಸೆಸರ್ ಬಿಟ್ರೆ ಮತ್ತೆ ಇನ್ಯಾರು ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಜಸ್ಟ್ ಲೈಕ್ ಒಂದು ಹ್ಯೂಮನ್ ಬಾಡಿಯಲ್ಲಿ ಆಲ್ ದ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ವಿಲ್ ಬಿ ಗಿವನ್ ಟು ದ ಹ್ಯೂಮನ್ ಬ್ರೈನ್. Even though other parts of the body are really important, but brain is the thing which is going to make the decisions. Similarly, in a computer system, processor is considered as the brain of the computer system. Now, let us learn how an instruction is executed. To know, let us take an example of addition operation. So, C is equal to A plus B is a mathematical equivalent expression for the register transfer notation. C gives A plus B, what we have shown on the slide. What does it mean? It means the above instruction adds the content of memory location A to the content of memory location B and store the result in memory location C. ಅಂದ್ರೆ ಮೆಮೊರಿ ಲೊಕೇಶನ್ ಎ ಅಲ್ಲಿ ಇರುವಂತ ಕಂಟೆಂಟ್ ನ ಮೆಮೊರಿ ಲೊಕೇಶನ್ ಬಿ ಅಲ್ಲಿ ಇರುವಂತ ಕಂಟೆಂಟ್ ಜೊತೆಗೆ ಆಡ್ ಮಾಡಿಬಿಟ್ಟು ಆಮೇಲೆ ಮೆಮೊರಿ ಲೊಕೇಶನ್ ಸಿ ಅಲ್ಲಿ ನಾವು ರಿಸಲ್ಟ್ ನ ಸ್ಟೋರ್ ಮಾಡಬೇಕಾಗ್ತದೆ. ಇದು ಹೇಗೆ ನಾವು ಮೆಮೊರಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಅಸೆಂಬ್ಲಿ ಲ್ಯಾಂಗ್ವೇಜ್ ನೊಟೇಷನ್ ಏನು, ಇದಕ್ಕೆ ಅದನ್ನ ಒನ್ ಬೈ ಒನ್ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವಿ ನೀಡ್ ಟು ಡೂ ಸರ್ಟೆನ್ ಅಸಂಪ್ಷನ್ಸ್. ಫಸ್ಟ್ ಅಸಂಪ್ಷನ್ ಈಸ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಎ ಬೈಟ್ ಅಡ್ರೆಸಬಲ್ ಮೆಮೊರಿ. ನೀವು ಕಲ್ತಿದ್ದೀರಾ ಇನ್ ದ ಸೆಷನ್ 1 ಆಫ್ ದಿಸ್ ಯೂನಿಟ್. ಬೈಟ್ ಅಡ್ರೆಸಬಲ್ ಮೆಮೊರಿ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಗಿವ್ ಅಡ್ರೆಸ್ ಫಾರ್ ಈಚ್ ಅಂಡ್ ಎವ್ರಿ ಬೈಟ್ ಇನ್ಸೈಡ್ ಅ ಮೆಮೊರಿ. ಈಗ ಒಂದು ಏರಿಯಾ ಇದೆ, ಒಂದು ಎಲ್ಲ ಏರಿಯಾದಲ್ಲಿ ದೇರ್ ಆರ್ ಸೋ ಮೆನಿ ಹೌಸಸ್. ಸೊ ಇಫ್ ಯು ವಾಂಟ್ ಟು ಐಡೆಂಟಿಫೈ ವಿಚ್ ಹೌಸ್ ದೆನ್ ಯು ನೀಡ್ ಟು ಗಿವ್ ದ ಅಡ್ರೆಸ್. ಸೊ ಸಿಮಿಲರ್ಲಿ ಮೆಮೊರಿಯಲ್ಲಿ ಸಾಕಷ್ಟು ಬೈಟ್ಸ್ ಅಂಡ್ ಬಿಟ್ಸ್ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕಾಗ್ತದೆ, ಅಡ್ರೆಸ್ ಕೊಡಬೇಕಾಗುತ್ತೆ. ಅಡ್ರೆಸ್ ಕೊಡಲಿಲ್ಲ ಅಂದ್ರೆ ಐಡೆಂಟಿಫೈ ಮಾಡೋದಕ್ಕೆ
ಆಗೋದಿಲ್ಲ. ಇವಾಗ ಒಂದು ಮನೆ ಇದೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ. ಸೊ ಎಲ್ಲಾ ರೂಮಿಗೂ ಒಂದೊಂದು ನಾವು ಅಡ್ರೆಸ್ ಕೊಡೋದಿಲ್ಲ. ನಾವೇನಂತೀವಿ, ಒಂದು ಲೊಕೇಶನ್ ಅಲ್ಲಿ ಏನ್ ಮನೆ ಇದೆ ಆ ಸೈಟ್ ಅಲ್ಲಿ ಅದಕ್ಕೆ ಒಂದು ಮೇನ್ ಅಡ್ರೆಸ್ ಕೊಡ್ತೀವಿ, ಆಮೇಲೆ ಅದರಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಲರ್ಲಿ ನಾವು ಎಲ್ಲಾ ಬಿಟ್ಸಿಗೂ ಅಡ್ರೆಸ್ ಕೊಡ್ಕೊತಾ ಹೋದ್ರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, 8 ಬಿಟ್ಸ್ ನ ಗ್ರೂಪ್ ಮಾಡಿ ಒಂದು ಬೈಟ್ ಅಂತ ಫಾರ್ಮೇಶನ್ ಮಾಡಿರ್ತೀವಿ. ಆ ಬೈಟಿಗೆ ನಾವು ಅಡ್ರೆಸ್ ಕೊಡ್ತೀವಿ, ಅದನ್ನ ನಾವು ಬೈಟ್ ಅಡ್ರೆಸಬಲ್ ಮೆಮೊರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಲೆಂತ್ 16 ಬಿಟ್ಸ್ ಇಂದ ಹಿಡಿದುಬಿಟ್ಟು 64 ಬಿಟ್ಸ್ ವರೆಗೂ ಇರಬಹುದು. ನಮ್ಮ ಕೇಸಲ್ಲಿ ನಾವು 32 ಬಿಟ್ಸ್ ಅಂದ್ರೆ 4 ಬೈಟ್ಸ್ ಇರುವಂತ ಒಂದು ವರ್ಡ್ ಲೆಂತ್ ನ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ವಿ ಆಲ್ಸೋ ಅಸ್ಯೂಮ್ 1 ಮೆಮೊರಿ ಆಪರೇಟ್ ಪರ್ ಇನ್ಸ್ಟ್ರಕ್ಷನ್. ನೀವು ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ ಅಲ್ಲಿ ಕಲ್ತಿರಬಹುದು, 1 ಅಡ್ರೆಸ್ ಇನ್ಸ್ಟ್ರಕ್ಷನ್, 2 ಅಡ್ರೆಸ್ ಇನ್ಸ್ಟ್ರಕ್ಷನ್, 3 ಅಡ್ರೆಸ್ ಇನ್ಸ್ಟ್ರಕ್ಷನ್. ನಾವು ಇಲ್ಲಿ 2 ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ, ವೇರ್ 1 ಮೆಮೊರಿ ಆಪರೇಟ್ ವಿ ಆರ್ ಗೋಯಿಂಗ್ ಟು ಯೂಸ್. 2 ಅಡ್ರೆಸ್ ಆದ್ರೂ ಯೂಸ್ ಮಾಡ್ತೀವಿ, ಇಲ್ಲ 1 ಅಡ್ರೆಸ್ ಆದ್ರೂ ಯೂಸ್ ಮಾಡ್ತೀವಿ. ಬಟ್ ಟು ಮೇಕ್ ಇಟ್ ಸಿಂಪಲ್ ವಿ ಆರ್ ಗೋಯಿಂಗ್ ಟು ಯೂಸ್ 1 address instruction where only 1 memory operand is mentioned in the instruction. Dear students, now let us see the assembly language notation or the assembly language program for the problem C is equal to A plus B. In this program, we are having 3 instructions. One is add instruction and 2 move instruction. So first instruction is move A comma R0. We cannot directly add the content of 2 memory locations at a time because of the assumption. Okay, so move A comma R0 andre ನೀವು ಮೆಮೊರಿ ಲೊಕೇಶನ್ ಎ ಅಲ್ಲಿ ಇರುವಂತ ಕಂಟೆಂಟ್ ನ ಫಸ್ಟ್ ಪ್ರೊಸೆಸರ್ ರಿಜಿಸ್ಟರ್ R0 ಗೆ ಏನ್ ಮಾಡ್ತಾ ಇದ್ದೀರಾ, ಲೋಡ್ ಮಾಡ್ತಾ ಇದ್ದೀರಾ, ಅಂದ್ರೆ ಕಾಪಿ ಮಾಡ್ತಾ ಇದ್ದೀರಾ. ಆಮೇಲೆ add B comma R0 is nothing but add the content of memory location B to the content of register R0. R0 ಅಲ್ಲಿ A ವ್ಯಾಲ್ಯೂ ಇರುತ್ತೆ, ಮೆಮೊರಿ ಲೊಕೇಶನ್ A ವ್ಯಾಲ್ಯೂ ಇರುತ್ತೆ. ಆ A ವ್ಯಾಲ್ಯೂನ ನೀವೇನ್ ಮಾಡ್ತೀರಾ, B ಜೊತೆಗೆ ಆಡ್ ಮಾಡ್ತಾ ಇದ್ದೀರಾ. ಆ ಬಂದಿರುವಂತ ರಿಸಲ್ಟ್ ರಿಜಿಸ್ಟರ್ R0 ಅಲ್ಲಿ ಇರುತ್ತೆ. ಅದನ್ನ ನಾವೇನ್ ಮಾಡಬೇಕು, ಮೆಮೊರಿ ಲೊಕೇಶನ್ C ಗೆ ಸ್ಟೋರ್ ಮಾಡಬೇಕು. ಅದಕ್ಕೆ ಮೂವ್ R0, C ಅಂತ ಹೇಳ್ತೀವಿ. ಸೊ ಮೂವ್ ದ ರಿಸಲ್ಟ್ ಇನ್ R0 ಬ್ಯಾಕ್ ಟು ಲೊಕೇಶನ್ C. ಸೊ ಈಗ ನೋಡ್ರಿ, ಇಲ್ಲಿ 2 ಮೆಮೊರಿ ಮೂವ್ ಆಪರೇಷನ್ಸ್ ಇದಾವೆ. ಒಂದು ಫಸ್ಟ್ ಮೂವ್ ಆಪರೇಷನ್ ಅಲ್ಲಿ ಫಸ್ಟ್ ಆಪರೆಂಟ್ ಇಸ್ ಎ ಮೆಮೊರಿ ಲೊಕೇಶನ್ ಅಂಡ್ ಸೆಕೆಂಡ್ ಆಪರೆಂಟ್ ಇಸ್ ಅ ಪ್ರೊಸೆಸರ್ ರಿಜಿಸ್ಟರ್. ಸೊ ಫಸ್ಟ್ ಆಪರೆಂಟ್ ಮೆಮೊರಿ ಲೊಕೇಶನ್ ಇರೋದ್ರಿಂದ ಅದನ್ನ ನಾವೇನಂತ ಹೇಳ್ತೀವಿ, ಲೋಡ್ ಆಪರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟ್ರಕ್ಷನ್ ನೋಡಿ, ಮೂವ್ R0, C ಇದೆ. ಸೊ ಫಸ್ಟ್ R0 ಇಸ್ ಅ ಪ್ರೊಸೆಸರ್ ರಿಜಿಸ್ಟರ್. ಇದನ್ನ ನೀವೇನ್ ಮಾಡ್ತಿದ್ದೀರಾ, ಮೆಮೊರಿ ಲೊಕೇಶನ್ C ಗೆ ಕಾಪಿ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇದನ್ನ ಸ್ಟೋರ್ ಆಪರೇಷನ್ ಅಂತ ಹೇಳ್ತೀವಿ. Now let us see how this program is stored in the memory in what locations. As per the assumptions, we assume that our first instruction move A comma R0 is stored at the location I. Then the subsequent instructions add and move will be stored at the location I plus 4 and I plus 8 because we are making use of 32-bit word length and a byte addressable memory. So if you closely observe the thing, I plus 4 and I plus 8 are the memory addresses for the instructions, and our program is a 3 instruction program segment, and the data for the program is A, B and C. It is stored in the memory in locations A, B and C, which may be contiguous or which may not be contiguous. Try to look into the diagram very closely. Now let us elaborate this diagram by giving an example of addresses. So ನೋಡಿ ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಅಂದ್ರೆ ನಾನು ಹೇಳಿದೆ, ದ ಪ್ರೋಸೆಸ್ ಆಫ್ ಕ್ಯಾರಿಂಗ್ ಔಟ್ ಎನ್ ಇನ್ಸ್ಟ್ರಕ್ಷನ್ ಇಸ್ ಕಾಲ್ಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ನಮ್ಮ ಪ್ರಾಬ್ಲಮ್ C is equal to A plus B ಅಂದ್ರೆ ಮೆಮೊರಿ ಲೊಕೇಶನ್ ಅಲ್ಲಿ A ಅಲ್ಲಿ ಇರುವಂತ ಕಂಟೆಂಟ್ ನ ಮೆಮೊರಿ ಲೊಕೇಶನ್ B ಜೊತೆಗೆ ಆಡ್ ಮಾಡಿ ರಿಸಲ್ಟ್ ನ ಮೆಮೊರಿ ಲೊಕೇಶನ್ C ಅಲ್ಲಿ ಸ್ಟೋರ್ ಮಾಡಬೇಕು.
ಅದರ ಕರೆಸ್ಪಾಂಡಿಂಗ್ RTN ಲೊಕೇಶನ್ ರೆಪ್ರೆಸೆಂಟೇಷನ್ ಕೂಡ ನಾನು ಬರೆದಿದ್ದೀನಿ. ನಾವು ಸೇಮ್ ಪ್ರೋಗ್ರಾಮ್ ಏನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ನೋಡಿದ್ವಲ್ಲ ಅದೇ ಪ್ರೋಗ್ರಾಮ್ ನ ನಾವು ಇನ್ನೊಂದ್ಸರಿ ಅದನ್ನ ಹ್ಯಾಂಡ್ ರಿಟನ್ ಬರೆದ್ಬಿಟ್ಟು ಅಡ್ರೆಸಸ್ ಥ್ರೂ ಹ್ಯಾವ್ ಮೆನ್ಷನ್ಡ್. ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಮೂವ್ A, R0 will, if it sits at address 2020, then the next instruction add B, R0 will sit at address 2024 and move R0, C will sit at address 2028. A, B, C are the symbolic names for the locations given, and I have taken the address, for example 3056, and B and C are in the continuous fashion 4098 and 5002. So ಪ್ರತಿ ಸರಿ ಅಡ್ರೆಸ್ ಮೆನ್ಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಏನ್ ಮಾಡ್ತೀವಿ, ಸಿಂಬಾಲಿಕ್ ನೇಮ್ಸ್ ನಾನು ಯೂಸ್ ಮಾಡ್ತೀವಿ. ಎ ಲೊಕೇಶನ್ ಒಳಗೆ ಏನೋ ಒಂದು 10 ಇರಬಹುದು ವ್ಯಾಲ್ಯೂ, ಬಿ ಲೊಕೇಶನ್ ಅಲ್ಲಿ 20 ಇರಬಹುದು. ಸೊ 10 plus 20 is nothing but the result is 30, and C ಅಲ್ಲಿ the result 30 ಸ್ಟೋರ್ ಆಗುತ್ತೆ. ಸಿ ಅಲ್ಲಿ ಸಪೋಸ್ ಪ್ರೀವಿಯಸ್ ಏನಾದ್ರು ವ್ಯಾಲ್ಯೂ ಇತ್ತು ಅಂದ್ರೂ ಅದು ಎರೇಸ್ ಆಗ್ಬಿಟ್ಟು ಹೊಸ ವ್ಯಾಲ್ಯೂ ಸಿ ಅಲ್ಲಿ ಸ್ಟೋರ್ ಆಗ್ತದೆ. Now let us see with the dotted lines. A is pointing to memory location A, B is pointing to memory location B, and C is pointing to memory location C. So this is what the memory representation for and the addresses for the program. Dear students, after understanding the program, now let us see how the execution process is carried out. First, the program counter PC, it is a register inside the processor. So it contains the address of the instruction to be executed, and the PC register is loaded by the operating system. Operating system will know which instruction is present at what address. So the program counter will be loaded with the address given by the operating system, and this address holds the address of this content holds the address of the first instruction. Then the processor execute instructions one at a time in the order of increasing addresses. Andre for example ಈಗ 2020 ಅಲ್ಲಿ ಇರುವಂತ ಅಡ್ರೆಸ್ ಅಲ್ಲಿ ಇರುವಂತ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ನೆಕ್ಸ್ಟ್ 2024 ಅಲ್ಲಿ ನೆಕ್ಸ್ಟ್ 2028. This is nothing but in the order of increasing addresses and that. So this concept is nothing but straight line sequencing. It is very important definition you need to remember. I will repeat once again. Processor execute instructions one at a time in the order of increasing addresses. So nothing but straight line sequencing. While this processor is executing the instruction, automatically the program counter is incremented to point to the next instruction address. So here in our case it will be incremented by 4 because we are making use of 32-bit word length. Next we'll see execution process, how the execution will happen, what are the phases in the execution process. So instruction execution happens in two phases. One is called instruction fetch and another one is called instruction execute. Instruction fetch is nothing but the instruction is fetched from the memory location which is pointed by the program counter and is stored in the instruction register. So instruction register is a special type of register which is present inside the processor. Next, instruction execute again divided into sub phases. So instruction execute consists of three operations: fetching operands, performing the operation and storing the result. So ಇದನ್ನ ನಾವು ಇನ್ಸ್ಟ್ರಕ್ಷನ್ ಡಿಕೋಡ್ ಫೇಸ್ ಅಂತಾನು ನಾವು ಹೇಳ್ತೀವಿ. ಪರ್ಫಾರ್ಮಿಂಗ್ ದ ಆಪರೇಷನ್ ಏನಿದೆಯಲ್ಲ ಇದನ್ನ ನಾವು ಏನಂತೀವಿ, ಇನ್ಸ್ಟ್ರಕ್ಷನ್ ಡಿಕೋಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಪರೆಂಟ್ಸ್ ಫೆಚ್ ಮಾಡ್ತೀರಾ, ಆಮೇಲೆ ರಿಸಲ್ಟ್ ಕೂಡ ನೀವು ಸ್ಟೋರ್ ಮಾಡ್ತೀರಾ. So if you closely observe the diagram in detail, instruction execution phase consists of instruction fetch and instruction execute. So these two diagrams will elaborate the concept what we have learned. So in the diagram you are seeing control unit is there and arithmetic and logic unit, again it is a part of the processor. Then it's a RAM which is nothing but your ನೀವು ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ
ಅಂದರೆ there are 5 fundamental units of a computer system: control unit, arithmetic and logic unit, input unit, output unit and memory unit. ಅದೇ ಯೂನಿಟ್ಸ್ನ ನಾವಲ್ಲಿ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಕಂಟ್ರೋಲ್ ಯೂನಿಟ್ ವಿಲ್ ಪರ್ಫಾರ್ಮ್ ದಿ ಆಪರೇಷನ್ ಆಫ್ ಇನ್ಸ್ಟ್ರಕ್ಷನ್ ಡಿಕೋಡಿಂಗ್. arithmetic and logic unit will execute the instructions, and RAM is nothing but the memory where you are going to load and store the operation. That is nothing but fetch and store. Fetch operation will be taken from the RAM, decoded with the control unit, and it will be executed by the arithmetic and logic unit, and finally the result is again stored in the memory. So the adjacent diagram what I have shown here, again it's a very much clear picture which shows processor consists of important registers and units. PC, that is nothing but program counter. MER, nothing but memory address register, and MDR is nothing but memory data register, is also called MBR, and IR is nothing but instruction register, and then CU, that is nothing but control unit. There are two lines here, green line, yellow line, and then internally in the processor again it is a pink line. So this is nothing but buses what we are going to study in the unit 3. Generally a bus consists of 3 lines: address lines, data lines and control lines. And then memory. So first the program counter will be fed with the instruction to be executed. The address will be present inside the program counter. That address will be loaded into the memory address register, and the memory address register will communicate to the memory unit, and it will try to extract the information which is present inside that address, and that information is nothing but ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ ಮೆಮೊರಿ ಡೇಟಾ ರಿಜಿಸ್ಟರ್ ಇಲ್ಲಿ ಬರುತ್ತೆ. ಆ ಮೆಮೊರಿ ಡೇಟಾ ರಿಜಿಸ್ಟರ್ ಇಂದ ನೆಕ್ಸ್ಟ್ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಗೆ ಬರುತ್ತೆ, and the instruction register will execute the instruction with the help of the control unit. So this is nothing but your instruction execution and straight line sequencing. I hope you are clear with the concept. Dear students, now we are in the last topic of this session, branching. Branching ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಮರ ಇದೆ ಅನ್ಕೊಳ್ಳಿ. ಮರ ಸೀದಾ ಯಾವಾಗಲೂ ಬೆಳೆಯೋದಿಲ್ಲ, ಅದರಲ್ಲಿ ಏನಾದರೂ ಒಂದು ಬ್ರಾಂಚ್ ಬಂದೇ ಬರುತ್ತೆ. ಸಿಮಿಲರ್ಲಿ ಇನ್ಸ್ಟ್ರಕ್ಷನ್ಸ್ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳಿದ್ರೆ ಕಂಟಿನ್ಯೂಸ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಬಟ್ ಸರ್ಟೆನ್ ಸಿಚುವೇಶನ್ಸ್ ಹೆಂಗ್ ಬರುತ್ತೆ ಅಂದ್ರೆ, ಅದು ನೀವು ಎಕ್ಸಿಕ್ಯೂಟ್ ಮಾಡಿದ್ದೇ ಇನ್ಸ್ಟ್ರಕ್ಷನ್ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಎದಕ್ಕೆ ಮಾಡಬೇಕಾಗ್ತದೆ ನಾನು ಅದನ್ನು ಹೇಳ್ತೀನಿ ಇವಾಗ ಒಂದು ಎಕ್ಸಾಂಪಲ್ ತಗೊಂಡು. ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನೀಡ್ ಆಫ್ ಬ್ರಾಂಚಿಂಗ್, ಲೆಟ್ us try to take one simple example of adding n numbers. So to add n numbers, all the n numbers must be placed in the memory, and we are giving the symbolic name to the locations num1, num2, num3, num4 and so on. And a separate add instruction is required to add each number to the content of register R0. The first thing is, first number we need to bring it to the register, then we need to subsequently go on adding the remaining numbers into the register, and finally we are going to store the result into the memory location called sum. So let us take the same example, and I will try to explain you with the assembly language program with a simple example. X is equal to a plus b plus c plus d plus e. So this is a mathematical representation. It means I am going to add 5 numbers with the present inside the memory locations a, b, c, d and e, and finally the result needs to be stored into the memory location called x. So branching here is nothing but is just changing the normal path of execution of the instruction. Normal path of execution of instructions now change ಮಾಡ್ತೀವಿ. But one point you need to remember, whether you are doing branching or not doing branching, all the instructions are executed in straight line sequence. Nothing but executing instructions one at a time in the order of increasing addresses. So first ನಾನು ಇವಾಗ ಏನು ಮಾಡ್ತೀನಿ, move a, R0. ಫಸ್ಟ್ ಮೆಮೊರಿ ಲೊಕೇಶನ್ ಎ ಅಲ್ಲಿ ಇರುವಂತ ಕಂಟೆಂಟ್ ನ ತಗೊಂಡ್ಬಂದ್ಬಿಟ್ಟು ರಿಜಿಸ್ಟರ್ R0 ಅಲ್ಲಿ
copy ಮಾಡ್ತೀನಿ. It is nothing but I am doing the load operation. Then add b comma r0. ಮೆಮೊರಿ ಲೊಕೇಶನ್ b ಅಲ್ಲಿ ಇರುವಂತ ಕಂಟೆಂಟ್ ನ ರಿಜಿಸ್ಟರ್ r0 ಜೊತೆಗೆ ಆಡ್ ಮಾಡ್ತೀನಿ. ಅಂದ್ರೆ a plus b ಆಯ್ತು. ಇನ್ನೊಂದ್ಸಲಿ ಆಡ್ c comma r0 ಮಾಡಿದಾಗ a plus b plus c ಆಯ್ತು. ಇನ್ನೊಂದ್ಸಲಿ ಆಡ್ d comma r0 ಮಾಡಿದಾಗ a plus b plus c plus d. Then finally add e comma r0 ಮಾಡಿದಾಗ a plus b plus c plus d plus e, and the final result is stored in register r0. Then this content we need to copy it into the memory location called x. So move r0 comma x, that is nothing but you are doing a store operations. If you observe this program, which is 6 instructions program, 4 instructions are add instructions which are doing the same operation. The only thing is the operand location is changed, and apart from this thing there is no change. Similarly, if you are going to add 15 numbers, then you need to make use of how many add instructions? 14 add instructions. 5 numbers add ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 4 add instructions ಯೂಸ್ ಮಾಡಿದ್ದೀರಾ. 15 numbers add ಮಾಡಬೇಕು ಅಂತ ಹೇಳಿದ್ರೆ 14 add instructions ನ ಯೂಸ್ ಮಾಡ್ತೀರಾ. ಸೊ ಈ ತರ ಏನಾಗ್ತದೆ, ಜಾಸ್ತಿ ಆದಾಗೆ the program length ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ we need to have a solution which is better than this thing. The main intention is to reduce the number of add instructions. Just try to closely observe the program. The same memory representation is again have shown you on the slide with the addresses I plus 4, I plus 8. There we have taken the actual addresses, for example. Now here we are generalizing these things. So this is what the assembly language program and simple memory representation for adding n numbers. ಇಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ಸೈಜ್ ದೊಡ್ಡದಾಯ್ತು. ಈ ಪ್ರೋಗ್ರಾಮ್ ಸೈಜ್ ನಾವು ರೆಡ್ಯೂಸ್ ಮಾಡೋದಕ್ಕೆ ನಾವು ಬ್ರಾಂಚಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಲರ್ನ್ 2 ಟಾಪಿಕ್ಸ್. ಒನ್ ಈಸ್ ಬ್ರಾಂಚಿಂಗ್ ಹೇಗೆ ಮಾಡಬೇಕು, ಬ್ರಾಂಚ್ ಇನ್ಸ್ಟ್ರಕ್ಷನ್ಸ್ ಏನೇನಿರುತ್ತೆ, ಕಂಡೀಷನಲ್ ಬ್ರಾಂಚ್ ಅಂದ್ರೆ ಏನು, ಅನ್ಕಂಡೀಷನಲ್ ಬ್ರಾಂಚ್ ಅಂದ್ರೆ ಏನು, ಆಮೇಲೆ ನೆಕ್ಸ್ಟ್ ಕಂಡೀಷನ್ ಕೋಡ್ಸ್ ಬಗ್ಗೆನೂ ನಾವು ಕಲಿಯೋಣ. ಅದು ಕಂಡೀಷನ್ ಕೋಡ್ಸ್ ನಮಗೆ ಬ್ರಾಂಚಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. So dear students, I will try to conclude this session with the few points what we have discussed. First one is instruction execution. The process of carrying out an instruction is called instruction execution, and instruction is executed in 2 phases. Then what is straight line sequencing? Is nothing but executing the instructions one at a time in the order of increasing addresses. Phases in an instruction execution: instruction fetch and instruction execute. Instruction execute also consists of another one phase called as instruction decode. Then what is the need for branching? Okay, from the exam point of view, if you ask for 5 marks, explain instruction execution and straight line sequencing, then you need to define straight line sequencing, and then you need to explain the phases in an instruction execution, 2 phases in brief. If the same thing is asked for the 10 marks, then you need to take an example, write the assembly program, explain it, and then followed with the memory representation and the brief description with respect to phases in instruction execution and the few definitions what we have studied in the session. Hope you understood this session very clearly. Depending upon your understanding, I will try to give you a few questions in the form of fill in the blanks. Try to understand those questions and answer one by one. The RTL notation C gives A plus B means what? If the assembly instruction starts at address 2020, then the next instruction starts at address dash for 32-bit word length. Next, third one is instruction execute in dash phases. Fourth question, branching is used to. Next, if we want to add 10 numbers without using the concept of branching, dash add instructions are required.
Try to observe the questions and I will give few seconds of time for answering these questions. Hope you answered these questions of this session. Now let us try to check your answers. The RTN notation C gives A plus B means add the contents of memory location A to the contents of memory location B and store the result in memory location C. If the assembly instructions starts at address 2020, then the instruction starts at address, next instruction 2024 for 32-bit word length. Point to be noted here is if the word length changes, then automatically the address will also change. Third question, instruction executes in two phases. Branching is used to reduce the size of the program. And finally, if you want to add 10 numbers without using the concept of branching, 9 add instructions are required. Hope you understood the session very clearly. The references what we have used for the preparation of this slide is also mentioned. Couple of the diagrams we have taken it from the internet. Finally, I thank all the helpers and supporters for developing this session, especially the subject experts and moderators. Thank you. Thank you one and all.